ಮಾನ್ಯ ಅಧ್ಯಕ್ಷರೇ, ಯಾಕೆ ಸಭೆನೇ ಕೊಡ್ಲಿಲ್ಲ ಸರ್? ಅಲ್ಲ ಯಾಕೆ ಸರ್ ವಕ್ಫ್ ಮಂತ್ರಿಗಳು ಕೆಪೇಬಲ್ ಇದಾರಲ್ಲ, ಅವ್ರು ಕೆಪೇಬಲ್ ಇಲ್ಲ ಅಂದ್ರೆ ಅವ್ರ ಕೆಪೇಬಲ್ ಇಲ್ಲ ಅನ್ನೋದಕ್ಕೆ ಸರ್ ಒಂದ್ ಸೆಕೆಂಡ್ ಬೆಲ್ಲದವ್ರೆ ಒಂದ್ ನಿಮಿಷ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ನಿಮ್ಗೆ ಪೂರಕವಾಗಿ ಹೇಳ್ತೀನಿ, ನೀವು ಆಮೇಲೆ ಉತ್ತರ ಕೊಡಿ. ಸರಿಯಾಗುತ್ತೆ, ಕೊಡಿ. ನಾನು ಡಿಸ್ಪ್ಯೂಟ್ ಇಲ್ಲ ನಂದು. ಒಂದ್ ನಿಮಿಷ ಸರ್, ಈಗ ಇದು ಒಂದು ಹೆಲ್ತಿ ಡಿಸ್ಕಷನ್ ನಡೀತು. ಇವತ್ತು ನಾವೇನೋ ಒಂದು ರಾಜಕಾರಣದ ಒಂದು ತಾತ್ಕಾಲಿಕವಾದಂಥ ಪ್ಯಾಚ್ ಹಾಕುವಂಥದ್ದು ಅಲ್ಲ ಇದು. ಯಾಕಂದ್ರೆ ನಾವು ನೀವು ಹೋದ್ರ ಮೇಲೂ ಇದು ಇರ್ತದೆ, ಅದನ್ನು ಸರಿ ಮಾಡಬೇಕು. ವಕ್ಫ್ ಆಸ್ತಿಯನ್ನು ಉಳಿಸ್ಕೊಂಡ್ಲಿಕ್ಕೆ ಸರ್ ನಮ್ಗೆ ಖಂಡಿತವಾಗೂ ನಮ್ಮ ಬೆಂಬಲ ಇದೆ. ನಮ್ದು ಏನೂ ತೊಂದರೆ ಇಲ್ಲ. ಆದರೆ ವಕ್ಫ್ ಆಸ್ತಿ ಅದು ಹೆಂಗೆ, ಈಗೇನು ನಮ್ಮ ನಾಯಕರು ಕೆಲವು ದಾಖಲೆಗಳನ್ನು ಕೊಟ್ಟರು, ಇಲ್ಲಿ ನಮ್ಮ ಯತ್ನಾಳ್ ಅವರು ಕೆಲವು ದಾಖಲಾತಿಗಳನ್ನು ಕೊಟ್ಟರು, ನನ್ನ ಹತ್ರ ಕೆಲವು ದಾಖಲಾತಿಗಳಿದ್ದಾವೆ. ನಾನು ಅದನ್ನೆಲ್ಲವನ್ನು ಕೂಡ ಈಗ ಹೇಳಲಿಕ್ಕೆ ಹೋಗೋದಿಲ್ಲ, ತುಂಬ ಜಾಸ್ತಿ ಇದಾಗುತ್ತೆ. ಆದರೆ ಇದರಲ್ಲಿ ಇಂಡೀಕರಣ ಯಾಕಾಯ್ತು, ನೋಟಿಸ್ಗಳು ಯಾಕಾಯ್ತು? ಈಗ ಡಿಸ್ಪ್ಯೂಟ್ ಅನೇಕರು ಹೇಳೋದು, ನಿಮ್ಮ ಕಾಲದಲ್ಲಿ ಇಷ್ಟು ಕೊಟ್ರಲ್ರಿ, ನಮ್ಮ ಕಾಲದಲ್ಲಿ ಇಷ್ಟು ಕೊಟ್ಟರು, ನಮ್ಮ ಕಾಲದಲ್ಲಿ 5,000 ಕೊಟ್ಟಿದ್ದು, ನಿಮ್ಮ ಕಾಲದಲ್ಲಿ 2,000 ಕೊಟ್ಟಿದ್ದು, ಒಂದು 3,000 ನಾವೇ ಜಾಸ್ತಿ ಕೊಟ್ಟಿದ್ದೀವಿ ಅಂತೇಳಿ ಹೇಳಿ ನಮ್ಮ ಮೇಲೆ ಅಲಿಗೇಷನ್ ಮಾಡೋದು ಸುಲಭ. ಯಾವ ಅಧಿಕಾರಿಗೂ ಸರ್ ಒಂದು ನಿಮಿಷ ಮುಗಿಸ್ತೀನಿ, ನಿಮ್ಗೆ ಹೆಲ್ಪ್ ಆಗುತ್ತೆ ಹೇಳ್ತೀನಿ. ಆ ಸನ್ನಿವೇಶ ಆ ತರ ಬಂತು, ಸಂದರ್ಭ ಆ ತರ ಬಂತು. ನೀವು ಮೆರವಣಿಗೆ ಮಾಡ್ಲಿಲ್ವಾ, ಪಾದಯಾತ್ರೆ ಮಾಡ್ಲಿಲ್ವಾ? ಅದಕ್ಕೋಸ್ಕರ ಹೇಳಿದ್ರು. ಅಲ್ಲ, ನಾನು ಹೇಳ್ತೀನಿ ಯಾಕೆ ಪಾದಯಾತ್ರೆ ಮಾಡಿದ್ರಿ. ಈಗ ಬೆಳಗ್ಗೆ ಬೀದರಿಂದ ಪಾದಯಾತ್ರೆ ಮಾಡ್ಲಿಲ್ಲ, 2 ಗುಂಪು ಮಾಡ್ಕೊಂಡು ನಿಮ್ಮಲ್ಲಿ. ಸರ್ ನಾವು ಪಾದಯಾತ್ರೆ ಮಾಡಿದ್ದಕ್ಕೆ ಈಗ ವಾಪಸ್ ತಗೊಳ್ತಾ ಇದ್ದೀರಿ ಸರ್ ನೀವು. ನಾವು ಪಾದಯಾತ್ರೆ ಮಾಡಿದ್ದಕ್ಕೆ ನೀವು ವಾಪಸ್ ತಗೊಳ್ತಾ ಇದ್ದೀರಿ ಸರ್. ಒಂದ್ ನಿಮಿಷ, ಒಂದೇ ಗುಂಪಿತ್ತು ಹೇಳಿಲ್ಲ ಹೇಳ್ರಿ. ಅಲ್ಲ, 4 ಟೀಮ್ ಬೇರೆ, 4 ಗುಂಪು. ನೀ ಹೇಳ್ಬೋದಪ್ಪ, ನಮ್ಮ ಯತ್ನಾಳ್ ಅವ್ರು ಇಲ್ಲ, ಅವ್ರು ಯಾಕೆ ಮಾಡಿದ್ರು ಬೇರೆ? ಅವ್ರನ್ನು ನೀವೇ ಮಾಡಿದ್ರ? ಟೀಮ್ ನೀವೇ ಮಾಡಿದ್ರ? ನೋಡಿ, ಡೋಂಟ್ ಡಿಫೆಂಡ್ ಸರ್. ಈಗ ಡೋಂಟ್ ಡಿಫೆಂಡ್. ನೋಡಿ ಮಾನ್ಯ ಮುಖ್ಯಮಂತ್ರಿಗಳೇ, ಫ್ಯಾಕ್ಟ್ there is a vertical groups, vertical split in the BJP. ಸರ್, ವರ್ಟಿಕಲ್ ಸ್ಪ್ಲಿಟ್ ನಿಮ್ಮಲ್ಲಿ ಸಹ ಇದೆ. ಅವ್ರ ಪಾರ್ಟಿ ಒಳಗಡೆ ಇಂಟರ್ನಲ್ ಪಾರ್ಟಿ ವಿಚಾರ ನಾನು ಮಾತಾಡಕ್ ಹೋಗಲ್ಲ, ಅದನ್ನ ಮಾತಾಡಕ್ ಹೋಗಲ್ಲ. ಆದ್ರೆ ಇವರು ಒಂದೇ ನಿಮಿಷ ಮುಗಿಸ್ತೀನಿ. ಬಿಜೆಪಿ ಅಂತ ಹೇಳಿದ ತಕ್ಷಣ ನೀವು ಒಂಥರ ಮೈಯೆಲ್ಲ ಒದರಕ್ ಶುರು ಮಾಡ್ಬಿಡ್ತದೆ. ಇಲ್ಲ, ಏನ್ ಮಾಡೋದು? ಬಿಜೆಪಿ ಅಂತ ಹೇಳ್ಬಿಡಪ್ಪ, ಇದನ್ನ ಸರ್ಕಾರ ಅಂತ ಹೇಳಿ. ಈಗ ನೀವು ಬಿಜೆಪಿ ಅಂತ ಹೇಳಿ, ನೀವು ಬಿಜೆಪಿ ಅಂತ ಬಿಜೆಪಿ ಅಂತಂದ್ರೆ ಈ ವಿಷಯಕ್ಕೆ ಸರಿ ಡಿಬೇಟ್ ಮಾಡುವ. ಹಿಂದಿನ ಸರ್ಕಾರ ಅಂದ್ರೆ ನೀವು ಬರ್ತೀರಿ ಸರ್, ಹಿಂದಿನ ಸರ್ಕಾರ ಅಂದ್ರೆ ನೀವು ಬರ್ತೀರಿ. ಬೇಡ, ಹಿಂದಿನ ಸರ್ಕಾರ ಅಂತ ಹೇಳಿ ತೀರ್ಮಾನ ಮಾಡಿ ಅದು ಮುಗಿಸಿ ಆಮೇಲೆ ಕೃಷ್ಣ ಬೈರೇಗೌಡ ಉತ್ತರ ಕೊಡ್ತಾರೆ. ಸರ್ ಒಂದ್ ನಿಮಿಷ, ಸರ್ಕಾರದಲ್ಲಿ ಹೆಸರು ಹೇಳಕ್ ಹೋಗಲ್ಲ ಸರ್. KMDC ಅಲ್ಲಿ ಸಭೆಗೆ ಹೋಗ್ಬಿಟ್ಟು ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮಂತ್ರಿ ಅವರೇ ಸಭೆದಲ್ಲಿ ಹೇಳ್ತಾರೆ, ಮುಸಲ್ಮಾನ್ಗಳಿಗೆ ನನ್ನ ಕಡೆಯಿಂದ ಒಂದು ಮನವಿ, ದಯಮಾಡಿ ನೀವೆಲ್ಲ ಸುಮ್ಕೂರ್ಬಾರ್ದು, ಎನ್ಕ್ರೋಚ್ಮೆಂಟ್ ಏನಾರು ಆಗಿದ್ರೆ ನಿಮ್ಗೆ ಅಲ್ಲನ್ನ ಆಸ್ತಿ, ದಯಮಾಡಿ ನಿಮ್ ಕರ್ತವ್ಯ ಆಗ್ತದೆ, ನೀವೆಲ್ಲ ಸೇರಿ ಈ ಎನ್ಕ್ರೋಚ್ಮೆಂಟ್ ನ ತೆಗಿಬೇಕಂತ ಮಾನ್ಯ ಮುಖ್ಯಮಂತ್ರಿ ಹಿಂದಿನ ಸರ್ಕಾರ 21 ಆಯ್ತು. ಮುಖ್ಯಮಂತ್ರಿ ಯಾರಿದ್ರು? 21 ಮುಖ್ಯಮಂತ್ರಿ ಯಾರಿದ್ರು? ಅವ್ರು ಹೇಳಿಕೆ ಕೊಟ್ಟಿರೋದು ಏನಂತ, ಒಂದು KMDC ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ನಾನು ಮುಸಲ್ಮಾನ್ಗಳಿಗೆ ಮನವಿ ಮಾಡ್ಕೊಳ್ಳೋದು, ದಯಮಾಡಿ ವಕ್ಫ್ ಆಸ್ತಿ ಬಹಳಷ್ಟು ಎನ್ಕ್ರೋಚ್ಮೆಂಟ್ ಆಗಿದೆ, ನಿಮ್ದೆಲ್ಲ ಕರ್ತವ್ಯ ಆಗ್ತದೆ, ನೀವೆಲ್ಲ ಸೇರಿ ವಕ್ಫ್ ಆಸ್ತಿಯನ್ನ ತೆಗಿಬೇಕು. ಇದು ವಕ್ಫ್ ಆಸ್ತಿ ಅಂದ್ರೆ ಅಲ್ಲನ್ನ ಆಸ್ತಿ, ಅಲ್ಲಂತ ಹೋಗಿ ಉತ್ತರ ಕೊಡ್ಬೇಕಂತ ಹಿಂದಿನ ಸರ್ಕಾರದಲ್ಲಿ 2021 ಮುಖ್ಯಮಂತ್ರಿಗಳು ಹೇಳಿದ್ರು. ಮುಖ್ಯಮಂತ್ರಿ ಮ್ಯಾನಿಫೆಸ್ಟೋ ಗಮನಕ್ಕೆ ತರ್ತೀನಿ, ಒಂಥರ ಮ್ಯಾನಿಫೆಸ್ಟೋ ನಿಮಗೆ ಇನ್ನೊಂದು ಸರ್ಕಾರ 6 ಆದೇಶ ಮಾಡ್ತಾರೆ. ಮಂತ್ರಿ 6 ಆದೇಶ ಸರ್ಕಾರ ಮಾಡಿದ್ದಾರೆ. ಎನ್ಕ್ರೋಚ್ಮೆಂಟ್ ತೆಗಿರಿ, ಫ್ಲಾಗಿಂಗ್ ಮಾಡಿ ಸರ್ಕಾರದಲ್ಲಿ ಬೈರೇಗೌಡ್ರೆ ಮಾಡ್ತಾರೆ. ಆಯ್ತು, ಕೂತ್ಕೊಳ್ಳಿ ನೀವು. ಸರಿಗ ನನಗೇನು ಮಾತಾಡ್ಲಿಕ್ಕೆ ಸರ್ಕಾರ
ಸರ್ಕಾರದ ಕೇಳಲಿ ಕೇಳಲಿ ಹೇಳ್ತೀನಿ ಸರ್. ಸ್ವಲ್ಪ ಮೂಲಭೂತವಾಗಿ ನಾನು ಅವಾಗಲಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ. ಒಂದ್ ನಿಮಿಷ ಮುಗಿಸ್ತೀನಿ ನಾನು. ಹೇಳ್ತಾ ಇದ್ದೆ ಅವ್ರಿಗೆ ಎಂ.ಎ. ಪಾಟೀಲ್ ಅವರೇ ಒಂದ್ ನಿಮಿಷ, ಅವರು ಹಿರಿಯ ಸದಸ್ಯರು ಹೇಳ್ತೀನಿ, ಅವರೊಂದು ಕ್ಲಾಸ್ ಕೇಳಲಿ, ಇಲ್ಲಿ ಸರ್ಕಾರ ಉತ್ತರ ಕೊಡ್ಲಿ, ಇಲ್ಲೇ ಬೇರೆ ಬೇರೆ ಕೇಳಿ, ಬೇರೆ ಕಚೇರಿ ಮಾಡ್ಲಿಕ್ಕೆ ಆಗುದಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.